ಅಶೋಕ ಬ್ಲೇಡ್ ಅನ್ನುವಂಥ ಟೈಟಲ್ ಇದ್ದಂತಹ ಸಿನಿಮಾ ಇದೀಗ ದ ರೈಸ್ ಆಫ್ ಅಶೋಕ ಅನ್ನುವ ಚಿತ್ರದ ಮೂಲಕ ನಿನಾಸಂ ಸತೀಶ್ ಅವರು ಮತ್ತೊಮ್ಮೆ ಸ್ಯಾಂಡಲ್ವುಡ್ ಪ್ರೇಕ್ಷಕರನ್ನ ರಂಜಿಸಲು ಮುಂದಾಗ್ತಿದ್ದಾರೆ. ಸದ್ಯಕ್ಕೆ ಹಳ್ಳಿ ಸೊಗಡಿನಲ್ಲೇ ಇದು ರೆಡಿಯಾಗಿರುವ ಚಿತ್ರದ ಬಗ್ಗೆ ಹಳ್ಳಿ ಗೆಟಪ್ನಲ್ಲೇ ರೆಡಿಯಾಗಿ ನಿಂತಿರುವ ಸತೀಶ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಔಟ್ ಆ್ಯಂಡ್ ಔಟ್ ಹಳ್ಳಿ ಗೆಟಪ್ಪು, ಸೊ ಹೆಂಗೆ ಅನ್ನಿಸ್ತಿದೆ ಸರ್ ಈ ಫೀಲು? ನನಗೇನು ಹೊಸದಲ್ಲ. ಆ್ಯಕ್ಚುಲಿ ಅಂದರೆ ನಾವು ಹುಟ್ಟಿರೋದೇ ಹಳ್ಳಿಲಾಗಿರೋದ್ರಿಂದ ಹಳ್ಳಿ ಪಾತ್ರಗಳಿಗೂ ನನಗೂ ತುಂಬ ಒಂಥರ ಹತ್ತಿರದ ಸಂಬಂಧ. ಯಾಕೆಂದರೆ ಬಹುಶಃ ಜನ ನನ್ನ ಜಾಸ್ತಿ ಇಷ್ಟಪಡ್ತಾರೆ ಹಳ್ಳಿ ಪಾತ್ರಗಳಲ್ಲಿ. ಒಂದೊಂದುವರೆಗೂ ಒಬ್ಬರು ಇರ್ತಾರೆ. ಹಂಗೆ ಬಹುಶಃ ನಾನು ಹಳ್ಳಿಗಿದ್ದೀನಿ. ಲಾಸ್ಟ್ ನನಗೆ ಯಾರು ನೆನಪಾಗ್ತಾರೆ, ರವಿ ಶಾರದವಾಗೆಲ್ಲ ಹಳ್ಳಿ ಮೇಷ್ಟ್ರು, ಆಮೇಲೆ ನಿಮಗೆ ಅಂಜದ ಗಂಡು ಆಗ್ಬೋದು, ಆಮೇಲೆ ಸುಮಾರಷ್ಟು ಸಿನಿಮಾಗಳು, ಚಿಕ್ಕ ಯಜಮಾನರು, ಈ ಸಿನಿಮಾಗಳೆಲ್ಲ ನೋಡ್ತಿದ್ದಾಗ ನಮಗೆ ತುಂಬ ಖುಷಿಯಾಗೋದು. ಆ್ಯಂಡ್ ಬೇಗ ಕನೆಕ್ಟ್ ಆಗ್ತಾರೆ ಹಳ್ಳಿ ಜನ ನನ್ನ ಪಾತ್ರಗಳಿಗೆ. ಬಹುಶಃ ಅರ್ಬನ್ನವರು ಹಂಗೆ ಕನೆಕ್ಟ್ ಆಗ್ತಾರೆ. ಹಳ್ಳಿದು ಅಂತ ಬಂದಾಗ ಡ್ರಾಮಾ, ಲೂಸಿಯಾ, ಆಮೇಲೆ ಲವಿನ್ ಮಂಡ್ಯ, ಅಯೋಗ್ಯ ಎಲ್ಲವೂ ಹಿಟ್ ಆಗಿದೆ. ಬಹುಶಃ ಆ ಪಾಸಿಟಿವಿಟಿ ಮತ್ತು ಎನರ್ಜಿ ಈ ಸಿನಿಮಾದಲ್ಲೂ ಕಾಣಿಸ್ತಾ ಇದೆ ನಮಗೆ. ಐ ಹೋಪ್ ಅಲ್ಲ ಇದು ಹಿಟ್ಟಾಗಲೇಬೇಕು, ಆಗುತ್ತೆ ಅಂತ ನಂಬಿಕೆ ಇದೆ. ಎಲ್ಲ ಸಿನಿಮಾಕ್ಕಿಂತ ಈ ಸಿನಿಮಾದ ಮೇಲೆ ಸತೀಶ್ ಅವರ ಎಫರ್ಟ್ ಸ್ವಲ್ಪ ಜಾಸ್ತಿ ಎದ್ದು ಕಾಣ್ತಾ ಇದೆ. ಸೊ ಈ ಸಿನಿಮಾನ ಗೆಲ್ಲಿಸಲೇಬೇಕನ್ನೊಂದು ಹಠ ಕೂಡ ನಿಮ್ಮಲ್ಲಿದೆ. ಸೊ ಇವತ್ತಿನ ಶೂಟಿಂಗ್ ಬಗ್ಗೆ ಮಾತಾಡಿ, ಯಾವ ಥರ ಶೂಟಿಂಗ್ ನಡೀತಾ ಇದೆ, ನಿಮ್ಮ ಯಾವ ಪಾತ್ರ ರಿವೀಲ್ ಮಾಡ್ತಾ ಇದ್ದೀರಾ ಇಲ್ಲಿ ನಂದು ಇಂಟ್ರೊಡಕ್ಷನ್ ಸಾಂಗ್ ಮಾಡ್ತಾ ಇದ್ದೀವಿ. ಏನು ಏಳು ಏಳು ಏಳೋ 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 ಮಾದೇವ, ಕೇಳೋ 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 ಮಾದೇವ ಅಂತ ಆ ಮಾದೇವ ನೆನೆತಾ ಇಡೀ ಊರು ಜಾತ್ರೆನಲ್ಲಿ ಸಂಭ್ರಮದಲ್ಲಿ ಖುಷಿಯಾಗಿರುವಂಥ ಒಂದು ಟೈಮ್ ಇದು. ಅಶೋಕ ಅದರಲ್ಲಿ ಪಾಲ್ಗೊಂಡು ಜಾತ್ರೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಮಜಾ ಮಾಡ್ತಾ ಖುಷಿಯಾಗಿರುವಂಥ ಒಂಥರ ಡಿವೈನ್ ಫೀಲ್ ಇರುವಂಥ ಭಕ್ತಿ ಇರುವಂಥ ಹಾಡಿದ್ದು. ಅದರಲ್ಲಿ ಕಂಪ್ಲೀಟ್ ಎನರ್ಜಿ ಹಾಕಬೇಕು. ಆ ಹಾಡು ಚಿತ್ರೀಕರಣ ನಡೀತಾ ಇದೆ ಇಲ್ಲಿ. ಈಗ ಒಂದು ಚಿಕ್ಕ ಬಿಟ್ಟಿದ್ರಿ, ದ ರೈಸ್ ಆಫ್ ಅಶೋಕದ್ದು ಬಿಟ್ಟಿದ್ರಿ, ಅದರದ್ದು ಮೇಕಿಂಗ್ ವಿಡಿಯೋ ಆಗಿರ್ಬೋದು ಅಥವಾ ಮೇಕಿಂಗ್ ವೈಸ್ ಆಗಿರ್ಬೋದು ಅಥವಾ ಅಲ್ಲಿ ಮಾತಾಡುವಂಥ ಡೈಲಾಗ್ ಇರ್ಬೋದು, ತುಂಬ ಈಗಿನ ಪ್ರೇಕ್ಷಕರು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸತೀಶ್ಗೆ ಯಾಕೆ ಅದು ಹೊಳೀತು, ಈ ಥರನೇ ಮಾಡಬೇಕು ಅಂತ? ಯಾಕಂದರೆ ನೀವು ಒನ್ ಆಫ್ ದಿ ಪಾರ್ಟ್ನರ್ ಇದಕ್ಕೆ ಸಿನಿಮಾಕ್ಕೆ, ಆ ವಿಚಾರವಾಗಿ ಕೇಳ್ತಾ ಹೋದರೆ. ಅಲ್ಲ, ಫಸ್ಟ್ ಟೈಮ್ ನನಗೆ ಟಿ.ಕೆ. ದಯಾನಂದ್ ಅವ್ರಿಗೆ ಒಂದು ಕತೆ ಹೇಳಿದಾಗ ಈ ಕತೆ ತುಂಬ ಸ್ಪಾರ್ಕ್ ಆಯ್ತು ನನಗೆ. ಹೇಗಾದರೂ ಮಾಡಿ ಈ ಸಿನಿಮಾ ಮಾಡಲೇಬೇಕು ಅಂತ ತುಂಬ ಆಸೆಪಟ್ಟು ನಾನು 10 ವರ್ಷ ಆಗಿತ್ತು ಹೀರೋ ಆಗಿ. ಅಂದರೆ ನನಗೊಂದು ಬದಲಾವಣೆ ಮತ್ತು ನೆಕ್ಸ್ಟ್ ಸ್ಟೆಪ್ಗೆ ಒಂದು ಕಾಲಿಡೋದಕ್ಕೆ ಒಂದು ಸಿನಿಮಾ, ಒಳ್ಳೆ ಸಿನಿಮಾ ಬೇಕಿತ್ತು, ಒಂದು ಕತೆ ಬೇಕಿತ್ತು. ಯಾಕಂದ್ರೆ ಕತೆ ಸಿಗೋದು ತುಂಬ ಕಷ್ಟ. ಆ ಕತೆ ಹೇಳಿದಾಗ ಈ ಕತೆನಲ್ಲಿ ಎಲ್ರಿಗೂ ಭರವಸೆ ಬಂತು ನಮ್ಮ ಇಡೀ ಟೀಮ್ಗೆ. ಓಕೆ, ಈ ಕತೆ ಮಾಡಿದ್ರೆ ನಾವು ಬೇರೆ ಲೆವೆಲ್ಗೆ, ಅಂದರೆ ಜನ ನಮ್ಮನ್ನು ಇಷ್ಟಪಡ್ತಾರೆ ಅಂತ ಒಂದು ನಂಬಿಕೆ ಮೇಲೆ ಈ ಕತೆನ ಆಯ್ಕೆ ಮಾಡ್ಕೊಂಡ್ವಿ. ಆ್ಯಂಡ್ ಅದು ಒಂದು ಜರ್ನಿ ಅಂತಂದಾಗ, ಸಿನಿಮಾ ಅಂತಂದಾಗ ಈಗ ಸಣ್ಣ ಪುಟ್ಟ ಮದುವೆ ಮಾಡಿದ್ರೆ ಮನೇಲಿ ತುಂಬ ಕಷ್ಟ ಇರುತ್ತೆ. ಓಕೆ, ಇನ್ನು ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಅಂತಂದಾಗ, ಇಷ್ಟು ದೊಡ್ಡ ಸಿನಿಮಾ ಅಂತಂದಾಗ ಅಂದರೆ ತುಂಬ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಆ್ಯಂಡ್ ಇವ್ರನ್ನೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡೋದು ಚಾಲೆಂಜಿಂಗ್ ಆಗಿತ್ತು. ಆ ಚಾಲೆಂಜ್ನ ಇನ್ನೇನು ಹತ್ತಿರದಲ್ಲಿ ನಿಭಾಯಿಸ್ತಾ ಬಂದಿದ್ದೀವಿ. ನಾವು ಫುಟೇಜ್ ನೋಡ್ತಾ ಇರಬೇಕಾದ್ರೆ ನಮಗೆ ತುಂಬ ಥ್ರಿಲ್ ಆಗಿದೆ. ಬಹುಶಃ ನಿಮ್ಗೆಲ್ರಿಗೂ ಥ್ರಿಲ್ ಆಗುತ್ತೆ ಸಿನಿಮಾ ಬಂದಮೇಲೆ ಅಂತ ಅನಿಸುತ್ತೆ. ಸರ್, ಈ ಒಂದು ಸೀನ್ಗಳು ನೀವೇನು ಚಿಕ್ಕ ಬಿಟ್ಟಿದ್ದೀರಾ, ಆ ಸೀನ್ ನೋಡಬೇಕಾದ್ರೆ ಎಲ್ಲೊಂದು ಕಡೆ ರೆವಲ್ಯೂಷನರಿ ಕಂಟೆಂಟ್ಗಳು ಎದ್ದು ಕಾಣ್ತಾ ಇದೆ. ಸೊ ಏನು ಹೇಳೋಕ್ಕೆ ಸತೀಶ್ ಅವರು ಹೊರಡ್ತಾರೆ, ಸೊ ಅದು ಎಲ್ಲಾದರೂ ಎಫೆಕ್ಟ್ ಆಗುತ್ತಾ, ಇಂಪ್ಯಾಕ್ಟ್ ಆಗ್ಬೋದಾ ಜನರ ಮೇಲೆ, ಹೇಗೆ ಅಂತ? ಹಂಗೆ ಇಂಪ್ಯಾಕ್ಟ್ ಆಗುತ್ತಾ, ಇಂಪ್ಯಾಕ್ಟ್ ಆಗಲ್ವಾ ಅಂತ ನಾವು ಯೋಚನೆ ಮಾಡಬಾರ್ದು. ಒಂದು ಸಿನಿಮಾ ಮಾಡಬೇಕಾದ್ರೆ ಕತೆ ಇಷ್ಟ ಆಗಿದೆ, ಜೊತೆಗೆ ಆ ಕತೆನ ನಾವು ಜನಕ್ಕೆ ತಲುಪಿಸ್ಬೇಕು ಅಂತ ಅಷ್ಟೇ ಯೋಚನೆ ಮಾಡಬೇಕು. ಯಾವ ಸಿನಿಮಾ ಗೆಲ್ಲುತ್ತೆ, ಯಾವ ಸಿನಿಮಾ ಸೋಲುತ್ತೆ ಅಂತ ಯಾರೂ ಬರೆದಿಡೋಕ್ಕಾಗಲ್ಲ. ಓಕೆ, ನಮಗೆ ಗೊತ್ತಿರೋದು ಇಷ್ಟೇ, ಚೆನ್ನಾಗಿ ಸಿನಿಮಾ ಮಾಡಬೇಕು, ಅದ್ಭುತವಾಗಿ ಸಿನಿಮಾ ಮಾಡಬೇಕು, ಅದನ್ನು ತೊಗೊಂಡೋಗಿ ಜನರ ಮುಂದೆ ಇಡಬೇಕು. ಜನ ಆಮೇಲೆ ಡಿಸೈಡ್ ಮಾಡ್ತಾರೆ ಸೋಲು ಗೆಲುವನ್ನ. ಆದರೆ ನಾವು ಯಾವಾಗಲೂ ನಂಬೋದು ಗೆಲ್ತೀವಿ ಅಂತಲೇ. ಆ 100% ಕಾನ್ಫಿಡೆನ್ಸ್ ಮೇಲೆ ಈ ಸಿನಿಮಾ ತಗೊಂಡು ಜನಕ್ಕೆ ಮುಂದೆ ಬರ್ತಾ ಇದ್ದೀವಿ. ಗೆಲ್ತೀವಿ. ಈ ಅಶೋಕನ ಲುಕ್ ಆಗಲಿ ಅಥವಾ ನನ್ನ ಸಪ್ತಮಿ ಅವರ ಕಾಂಬಿನೇಷನ್ ಆಗಲಿ, ಆ್ಯಂಡ್ ತುಂಬ ಸರ್ಪ್ರೈಸ್ ಇದೆ ಈ ಸಿನಿಮಾದಲ್ಲಿ. ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ. ಅವರೆಲ್ಲರೂ ನೋಡಿದಾಗ ತೆರೆ ಮೇಲೆ ನಿಮಗೆ ಒಂಥರ ವಾವ್ ಅನಿಸುತ್ತೆ. ಆಮೇಲೆ ಎಸ್ಪೆಷಲಿ ಆ 70s ಕರ್ಕೊಂಡು ಹೋಗ್ತೀವಿ, ಆ ರೆಟ್ರೋ ಲುಕ್ಗಾಗಲಿ. ಆ್ಯಂಡ್ 70ರ ದಶಕಕ್ಕೆ ನಿಮ್ಮೆಲ್ಲರೂ ವಾಪಸ್ ಕರ್ಕೊಂಡು ಹೋಗ್ತೀವಿ. ಪ್ರತಿಯೊಂದರಲ್ಲೂ ನಿಮಗೆ ಪ್ರತಿ ಸೀನಲ್ಲೂ ಆ ಒಂದು ಏನು ನಾಸ್ಟಾಲಜಿಕ್ ಫೀಲ್ ಅಂತಾರಲ್ಲ, ಅದಾಗುತ್ತೆ ಅಂತ ನನಗನ್ಸುತ್ತೆ. ಸರ್, ಇವಾಗ ನಿರ್ದೇಶಕರ ಜವಾಬ್ದಾರಿಯನ್ನು ನೀವೇ ಮುಂದುವರಿಸ್ಕೊಂಡು ಹೋಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇರೋದು, ಈ ಸಿನಿಮಾದ ಮುಹೂರ್ತ ಆದಾಗ ಶ್ರುತಿ ಪ್ರಕಾಶ್ ಅವರು ಹೀರೋಯಿನ್ ಆಗಿದ್ರು, ಅನೌನ್ಸ್ ಆಗಿತ್ತು. ಅಲ್ಲ, ಶ್ರುತಿ ಪ್ರಕಾಶ್ ಸರ್ ಇಲ್ಲ ಅದೆಲ್ಲ ಬಹುಶಃ ಮಿಸ್ ಕಮ್ಯುನಿಕೇಷನ್ ಆಗಿದೆ. ಅವ್ರು ಯಾರೂ ಹೀರೋಯಿನ್ ಆಗಿರಲಿಲ್ಲ. ಕಾವ್ಯ ಶೆಟ್ಟಿ ಅವರು ಒಂದು ಪೋರ್ಷನ್ ಇತ್ತು, ಅದು ಬಿಟ್ಟರೆ ಬೇರೆ ಯಾರು ಇರಲಿಲ್ಲ. ಈಗ ಸಪ್ತಮಿ ಅವರು ಮಾಡ್ತಾ ಇದ್ದಾರೆ, ಕಂಪ್ಲೀಟ್ಲಿ ಅವರೇ ಮಾಡ್ತಾ ಇರೋದು ಫ್ರೆಶ್ ಆಗಿ. ಸರ್, ಇನ್ನೊಂದು ವಿಚಾರ, ನಿನ್ನೆ ಒಂದು ಬಿಟ್ಟು ನೋಡಿದ್ವಿ, ಸಪ್ತಮಿ ಮತ್ತು ನೀವು ಸೈಕಲ್ ಮೇಲೆ ಒಂದು ಶೂಟ್ ಮಾಡ್ತಾ ಇರುವಂಥದ್ದು. ಸೈಕಲ್ ರೈಡ್ ಹೆಂಗಿತ್ತು ಸರ್? ಅಫ್ಕೋರ್ಸ್ ನಮ್ಮ ಹೀರೋಯಿನ್ ಬಗ್ಗೆ ತುಂಬ ಖುಷಿ ಆಯ್ತು ನನಗೆ. ಅಂದರೆ ಒಂದು 15 ದಿವಸ ಕೆಲಸ ಮಾಡೋದು ಇವ್ರ ಜೊತೆಗೆ. ಭಾಳ ಇಂಟ್ರೆಸ್ಟಿಂಗ್ ಗರ್ಲ್ ಅವರು, ತುಂಬ ಪ್ರೊಫೆಷ್ನಲ್ ಆ್ಯಂಡ್ ಭಾಳ ಹಂಬಲ್ ಆಗಿರುವಂಥ ಹುಡುಗಿ. ಆ್ಯಂಡ್ ಅವರು ಕೂಡ ಒಂದು ಪ್ಯಾನ್ ಇಂಡಿಯಾ ಸ್ಟಾರ್. ಆಲ್ರೆಡಿ ಕಾಂತಾರ ಅನ್ನೋ ಸಿನಿಮಾ ನಿಮಗೆ ಆಲ್ ಓವರ್ ಇಂಡಿಯಾ ಹಿಟ್ ಆಗಿದೆ. ಆ್ಯಂಡ್ ಆ ಪಾಸಿಟಿವಿಟಿ ಮತ್ತು ಆ ಹುಡುಗಿಯ ಒಳ್ಳೆತನ ನಮ್ಮ ಸಿನಿಮಾಗೆ ಕಳೆ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಇಡೀ ಸಿನಿಮಾಗೆ ಅವರೊಂಥರ ಖಂಡಿತವಾಗ್ಲೂ ಕಳೆನೆ ಸಪ್ತಮಿ ಬಂದಿದ್ದು.
ಸರ್, ನಿಮಗೆ ಅಯೋಗ್ಯ ಆದಮೇಲೆ ಒಂದು ದೊಡ್ಡ ಹಿಟ್ ಬೇಕಿತ್ತು, ಅದಕ್ಕೂ ವೆಯ್ಟ್ ಮಾಡ್ತಾ ಇದ್ರಿ ನೀವು. ಈ ಸಿನಿಮಾ ಮತ್ತೊಮ್ಮೆ ಸತೀಶ್ ಅವ್ರನ್ನ ನೆನಪಿಸುವಂಥ ಸಿನಿಮಾ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಹಾಂ, ಆಗಲೇಬೇಕು. ಆಗುತ್ತೆ ಅಂತ ಅನ್ಸೋದೆಲ್ಲ ಇಲ್ಲವೇ ಇಲ್ಲ. ನಾವು ತುಂಬ ಏನೋ ಎಫರ್ಟ್ ಎಲ್ಲರೂ ಹಾಕ್ತೀವಿ. ತುಂಬ ದೊಡ್ಡ ಮಟ್ಟದ್ದು ಮತ್ತು ವಿಜುವಲಿ ನಿಮಗೆ ಒಂದು ಗ್ರ್ಯಾಂಡ್ ಫೀಲ್ ಕೊಡುವಂಥ ಸಿನಿಮಾ ಮಾಡ್ತಾ ಇದ್ದೀವಿ. ಆ್ಯಂಡ್ ಕತೆ ಅಷ್ಟೇ ಚೆನ್ನಾಗಿದೆ. ಒಂದು ಸಮುದಾಯದ ಕತೆ ಇದು. ಅದರ ಹೋರಾಟ, ಕ್ರಾಂತಿ, ರೆವಲ್ಯೂಷನ್ನು, ಒಂದು ಲವ್ ಸ್ಟೋರಿ ಎಲ್ಲವೂ ನಿಮ್ಮನ್ನು ಅನಿಸುತ್ತೆ. 100% ನೀವೆಲ್ಲರೂ ನಮ್ಮ ಬಗ್ಗೆ ಗೌರವ ಪಡ್ತೀರಾ ಅಂತ ಅನ್ಕೋತೀನಿ. ಸರ್, ಕೊನೆಯದಾಗಿ ಈ ಸಿನಿಮಾದ ಒಂದು ಡೈಲಾಗ್ ಹೇಳೋದಾದ್ರೆ? ಡೈಲಾಗಿಂತ ಹಾಡಾಡ್ಬಿಡ್ತೀನಿ. ಡೈಲಾಗ್ ಎಲ್ಲ ಹೇಳ್ಬಿಟ್ರೆ ಹಳ್ಳಿ ಸೊಗಡಿದೆ. ಹಳ್ಳಿ ಸೊಗಡಲ್ಲಿ ಸಪ್ತಮಿ ಅವ್ರಿಗೇನೋ ಹೇಳ್ತೀನಿ. ಹಳ್ಳಿ ಸೊಗಡಿದೆ, ಬಟ್ ಏನಂದರೆ ಅದರಲ್ಲಿ ಮಾತುಗಳಿಗಿಂತ ಕ್ರಿಯೆನೇ ಜಾಸ್ತಿ. ಒಂದು ಕಡೆ ವಿಲನ್ಗೆ ಆವಾಜ್ ಹಾಕೋದು ತುಂಬ ಚೆನ್ನಾಗಿದೆ, ಬಟ್ ಅವೆಲ್ಲ ಸರ್ಪ್ರೈಸ್ ಡೈಲಾಗ್ಗಳು ಅವೆಲ್ಲ ಹೇಳ್ಬಿಟ್ರೆ ಅದೇ ಲುಕ್ಕಲ್ಲಿ ಇರಲಿ, ಅದೇ ಬೇಡ ಅಂತ ಯೋಚನೆ ಮಾಡ್ತೀನಿ. ಸಪ್ತಮಿದು ಒಂದು ಮಾತು, ಸಪ್ತಮಿಗೆ ಯಾವ ಮಾತು ಹೇಳ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮರ್ತೋಗ್ಬಿಡ್ತು. ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಈ ಸಲ ಬೇಡ. ಓಕೆ, ಡೈಲಾಗ್ ಅಂದರೆ ಈ ಡೈಲಾಗಿಂತ ನನಗೆ ಈ ಹಾಡು ಬರುತ್ತಲ್ಲ, ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಏನೋ ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ, ಮುಕ್ಕಣ್ಣನ ಕಿಡಿಯಂತೆ ವಿಷಕಂಠನ ಕೊರಳಂತೆ ಅಂತ ಒಂದೆರಡು ಲೈನ್ ಬರುತ್ತೆ. ಆ ಒರಿಜಿನಲ್ ಅರ್ಥ ಏನಂದರೆ, ಆಡಿದವರ ಮನವ ಬಲ್ಲೆ ಅಂತಂದರೆ ಆಡಿದವರೆಲ್ಲರ ಮನನೂ ನಾನು ನೋಡಿದ್ದೀನಿ, ಅವ್ರ ಮನಸ್ಸೆಲ್ಲ ನೋಡಿದ್ದೀನಿ. ನೀಡಿದವರ ನಿಜವ ಬಲ್ಲೆ, ನಾನು ಕೊಟ್ಟೆ ಅನ್ನೋರನ್ನೆಲ್ಲರೂ ನೋಡಿದ್ದೀನಿ ನಾನು. ಆ ಲೈನ್ಸ್ಗಳು ನಂಗೆ ತುಂಬ ಇಷ್ಟ. ಅದು ನಿಮಗೆ ಒಂಥರ ಆವತ್ತಿನ ಕಾಲಕ್ಕೆ ಮಂಟಸ್ವಾಮಿ ಗೀತೆಗಳಲ್ಲಿ ರೆವಲ್ಯೂಷನರಿ ಲೈನ್ಗಳೆಲ್ಲ ಬರೆದಿದ್ದಾರೆ. ಈ ಲೈನ್ ನಂಗೆ ತುಂಬ ಇಷ್ಟ, ಅದನ್ನೇ ಹೇಳಿದ್ದೀನಿ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ನಿನಾಸಂ ಸತೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.